ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿಯೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಿಮ್ಮೆಲ್ಲರಿಗೂ ಶುಭೋದಯ. ದೇವರು ನಿಮ್ಮನ್ನು ಈ ಉದಯ ಕಾಲದಲ್ಲಿ ಆಶೀರ್ವದಿಸಲಿ. ಈ ದಿನ ಸಂಡೇ ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಕುಟುಂಬ ಸಮೇತರಾಗಿ ನಿಮ್ಮ ಮನೆಗಳಲ್ಲಿ ನೀವು ಶಾರೀರಿಕವಾಗಿ ದುಡಿದಿರುವುದರಿಂದ ಸಂತೋಷವಾಗಿ ಈ ದಿನ ನಿಮ್ಮ ಕುಟುಂಬಗಳಲ್ಲಿ ಇದ್ದುಕೊಂಡು ಶಾರೀರಿಕವಾಗಿ ಮತ್ತು ವಿಶ್ರಮಿಸಿಕೊಂಡು ಆತ್ಮಿಕವಾಗಿ ನೀವು ಸಂತೋಷದಿಂದ ಈ ದಿನ ಇರಬೇಕೆಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ದಯಮಾಡಿ ಈ ಭಾನುವಾರದಂದು ಎಲ್ಲರೂ ದೇವರ ಮಂದಿರಕ್ಕೆ ಹೋಗ್ರಿ, ನಿಮ್ಮ ಸಭೆಗಳಿಗೆ ಹೋಗ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗೆ ನೋಡುತ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಕೂಡ ದೇವರ ಆಲಯಕ್ಕೆ ಹೋಗುವುದು ತಪ್ಪಿಲ್ಲ. ಎಲ್ಲರೂ ದೇವರ ಆಲಯಕ್ಕೆ ಹೋಗ್ರಿ. ದೇವರು ನಿಮಗೆ ಸಮಾಧಾನ ಸಂತೋಷವನ್ನು ಕೊಡುವನಾಗಿರುತ್ತಾನೆ. ಹಾಗೆ ಈ ದಿನದಲ್ಲಿ ದೇವರು ಕೊಟ್ಟಂಥ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂಥ ವಚನ ಏನಂದರೆ, ಸತ್ಯವೇದದಲ್ಲಿರುವಂಥ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 19ನೇ ವಚನ. ಹೀಗೆ ಯೇಸು ಕ್ರಿಸ್ತನು ಆಗಿರುವ ದೇವರು ಹೇಳ್ತಾ ಇದ್ದಾನೆ, ನೀನು ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ. ದೇವರು ಮನುಷ್ಯನಲ್ಲಿ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಯಾಕೆ ಅಂದರೆ, ಭೂಲೋಕದಲ್ಲಿ ದೇವರು ನೋಡುವಾಗ, ಆಕಾಶದಿಂದ ಅಂದರೆ ಪರಲೋಕದಿಂದ ದೇವರು ನೋಡುವಾಗ ಭೂಲೋಕದಲ್ಲಿ ಪ್ರತಿ ಮನುಷ್ಯನು ಸ್ವಾರ್ಥಪರನಾಗಿದ್ದಂತೆ. ಆ ಕಾರಣದಿಂದ ದೇವರು ತಾನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆ ಮನುಷ್ಯನಲ್ಲಿರುವ ಸ್ವಾರ್ಥತೆಯನ್ನು ತೆಗೆದು ತನ್ನಂತೆ ತನ್ನ ನೆರೆಯವನ್ನು ಪ್ರೀತಿ ಮಾಡಬೇಕೆಂಬ ಸ್ವಭಾವವನ್ನು, ಯಾಕಂದರೆ ಪ್ರತಿ ಮನುಷ್ಯನು ಹೆಸರು, ಶರೀರ, ರೂಪಗಳು, ಅಂದರೆ ನಮ್ಮ ಕಲರ್ಗಳು ಬೇರೆ ಆಗಿರ್ಬೋದು, ನಮ್ಮ ಒಂದು ಅಲಂಕೃತ ಬೇರೆ ಆಗಿರ್ಬೋದು, ಆದರೆ ನಾವೆಲ್ಲರೂ ಕೂಡ ಮನುಷ್ಯರೇ. ಆ ಕಾರಣದಿಂದ ಮನುಷ್ಯನು ಮನುಷ್ಯನಾಗಿ ತನ್ನಂತೆ ತನ್ನ ನೆರೆಯನ್ನು ಪ್ರೀತಿ ಮಾಡಬೇಕೆನ್ನುವುದಕ್ಕಾಗಿ ದೇವರು ಈ ಲೋಕಕ್ಕೆ ತಾನು ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ತನ್ನಲ್ಲಿರುವಂಥ ಪ್ರೀತಿ, ಅಂದರೆ ತನ್ನ ನೆರೆಯವರನ್ನು ಹೇಗೆ ಪ್ರೀತಿಸಬೇಕೆಂದೇಳಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆ ಶಿಲುವೆಯಲ್ಲಿ ಪ್ರತಿ ಮನುಷ್ಯನಿಗಾಗಿ ತನ್ನ ಸ್ವರಕ್ತವನ್ನು ಕೊಟ್ಟು ಎಲ್ಲರ ಪಾಪಗಳನ್ನು ತೊಳೆದು ತನ್ನನ್ನೇ ಬಲೆಯಾಗ ಮಾಡಿಕೊಂಡು ಪ್ರತಿ ಮನುಷ್ಯನನ್ನು ತನ್ನ ರಕ್ತದಿಂದ ರಕ್ಷಿಸಿದಂಥ ಯೇಸು ಕ್ರಿಸ್ತನಾಗಿರುವ ದೇವರು ಇವತ್ತು ನಿಜವಾಗ್ಲಿ ನಮಗೆ ಹೇಳ್ತಾ ಇದ್ದಾನೆ, ನಿನ್ನ ಹಾಗೆ ನಿನ್ನ ನೆರೆಯವನ್ನು ಪ್ರೀತಿ ಮಾಡು. ಸ್ನೇಹಿತರೆ, ಆತ್ಮೀಯರೇ, ನಿಜವಾಗ್ಲಿ ದೇವರು ಹೇಳುವ ಒಂದೊಂದು ಮಾತು ಹೆಂಗಿರ್ತದಂದರೆ, ಪ್ರತಿ ಮನುಷ್ಯನನ್ನು ನಾವು ಈ ಮನುಷ್ಯರಾಗಿ ಇಲ್ಲಿ ಜನಿಸಿ ಏನು ಮಾಡ್ತಾ ಇದ್ದೀವಿ, ಹೇಗೆ ನಾವು ನಡಿಬೇಕನ್ನುವಂಥ ವಿಧಾನಗಳನ್ನು ದೇವರು ಪ್ರತಿದಿನ ತಿಳಿಸಿ ನಮ್ಮನ್ನು ತನ್ನ ಹತ್ತಿರ, ಅಂದರೆ ತನ್ನ ರಾಜ್ಯದಲ್ಲಿ ತನ್ನ ಜೊತೆಯಲ್ಲಿರುವುದಕ್ಕಾಗಿ ನಮ್ಮನ್ನು ಈ ರೀತಿಯಾಗಿ ಆತನು ಪ್ರತಿದಿನ ನಡೆಸುವನಾಗಿದ್ದಾನೆ. ಆ ಕಾರಣದಿಂದ ಈ ಉದಯ ಕಾಲದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಹಾಗೆ ಫಸ್ಟು ನಿನ್ನ ನೆರೆಯನ್ನು ಪ್ರೀತಿ ಮಾಡೋದು ಕಲಿ. ಯಾಕಂದರೆ ಇವತ್ತು ಬೇರೆ ಒಬ್ಬ ಮನುಷ್ಯನ ಆಶ್ರಯ ನಾವಿಲ್ಲದಂದರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಈ ಲೋಕದಲ್ಲಿ. ಬೈ ಸಪೋಸ್ ಇಡೀ ಪ್ರಪಂಚವೆಲ್ಲ ಮುಣಿಗೋಗಿ ನಾನೊಬ್ಬನೇ ಬದುಕಿದ್ರು ಕೂಡ ಈ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿ ಮಾಡುವಾಗ ಆ ಒಂದು ಸಂತೋಷನೇ ಬೇರೆ, ಆ ಸಮಾಧಾನ ಬೇರೆ, ಆ ಒಂದು ಆನಂದವೇ ಬೇರೆ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ಈ ದಿನದಿಂದ ನಮ್ಮ ಕೈಲಾದಷ್ಟು ನಾವು ನಮ್ಮಂತೆ ನಮ್ಮ ನೆರೆಯವರನ್ನು ನಾವು ಪ್ರೀತಿ ಮಾಡೋದನ್ನು ಕಲಿಯೋಣ. ದೇವರು ಖಂಡಿತವಾಗಿ ನಮ್ಮನ್ನು ಪ್ರೀತಿಸಿ ಆತನು ತನ್ನ ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ ಮಾತುಗಳನ್ನು ನಮಗೆ ಹೇಳಿ ಆತನ ನಡೆಸುವುದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಉದಯ ಕಾಲದಲ್ಲಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ತಂದೆ, ನಿನಗೆ ಸ್ತೋತ್ರ. 6 ದಿನಗಳ ಕಾಲ ಪ್ರತಿ ಮನುಷ್ಯನ ಕಷ್ಟಪಟ್ಟು 7 ದಿನದಲ್ಲಿ ವಿಶ್ರಾಮಿಸಿಕೊಳ್ಳಬೇಕೆಂದು ಕೊಟ್ಟಂತ ಈ ದಿನಕ್ಕಾಗಿ ದೇವರೇ ಸ್ತೋತ್ರ. ಇದು ವಾರದ ಮೊದಲನೇ ದಿನದಾಗಿ ಪ್ರತಿ ಮನುಷ್ಯನು ಈ ದಿನದಲ್ಲಿ ವಿಶ್ರಾಮಿಸಿಕೊಳ್ಳುವುದಕ್ಕಾಗಿ ಕೊಟ್ಟಂತ ದಿನಕ್ಕಾಗಿ ಸ್ತೋತ್ರ. ಶಾರೀರಿಕವಾಗಿ ವಿಶ್ರಾಮಿಸಿಕೊಂಡು ಆತ್ಮಿಕವಾಗಿ ಕರ್ತನೆ ಅಪ್ಪ ಸಂತೋಷ ಪಡಬೇಕೆಂಬುದಕ್ಕಾಗಿ ಕೊಟ್ಟಂಥ ದಿನಕ್ಕಾಗಿ ಸ್ತೋತ್ರ ಹೇಳುತ್ತೇನೆ. ನೋಡುತ್ತಿರುವ ಪ್ರತಿಯೊಬ್ಬರಿಗೂ ದೇವರೇ ಅವರಂತೆ ಅವರ ನೆರೆಯವನ್ನು ಪ್ರೀತಿಸುವಂತೆ ಸ್ವಭಾವದಲ್ಲಿ ಅವರನ್ನು ತುಂಬಿಸು, ನಡೆಸು. ನೀನು ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಪರಲೋಕದ ಜೀವಳ ಒಳ್ಳೆಯ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.